ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ದೇವಸ್ಥಾನದ ಶೈಲಿಯ ಪಂಚಾಮೃತ ಹೇಗೆ ಮಾಡೋದು ಅಂತ ನೋಡೋಣ. ನಾವು ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋದಾಗ ಪಂಚಾಮೃತ ಕೊಡ್ತಾರೆ, ಅದು ಎಲ್ರಿಗೂ ಇಷ್ಟ ಆಗುತ್ತೆ. ಅದು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ದಾಳಿಂಬೆ ಹಣ್ಣನ್ನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಬಿಡಿಸಿಟ್ಕೊಂಡು ನಾವು ಒಂದು ಪಾತ್ರೆಗೆ ಹಾಕೋಣ. ಆಮೇಲೆ ಆ್ಯಪಲ್ ಅಥವಾ ಸೇಬನ್ನ ಕಟ್ ಮಾಡಿ ಇಟ್ಕೊಂಡು ಅದರಲ್ಲಿರೋ ಬೀಜನೆಲ್ಲ ತೆಗೆದುಬಿಟ್ಟು ನಾವು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಆಮೇಲೆ ಅದೇ ಬೌಲ್ಗೆ ಹಾಕೋಣ. ಆಮೇಲೆ ಬಾಳೆಹಣ್ಣು ಸಿಪ್ಪೆ ಅಂದರೆ ಬಾಳೆಹಣ್ಣು ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನಾವು ಚೆನ್ನಾಗಿ ಸಣ್ಣದಾಗಿ ರೌಂಡಾಗಿ ಕಟ್ ಮಾಡಿಟ್ಕೊಂಡು ಅದೇ ಬೌಲ್ಗೆ ಹಾಕೋಣ. ಆ ಬೌಲ್ಗೆಲ್ಲ ಹಾಕಾದ್ಮೇಲೆ ನಾವು ಜೇನುತುಪ್ಪ ಅಂದರೆ ಹನಿನ ಅದಕ್ಕೆ ಹಾಕೋಣ. ಹನಿನ ಅಥವಾ ಜೇನುತುಪ್ಪನ ಪಂಚಾಮೃತಕ್ಕೆ ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ. ನೀವೇನಾದ್ರು ಪಂಚಾಮೃತ ಮಾಡ್ತಾಯಿದ್ರೆ ಜೇನುತುಪ್ಪ ಹಾಕೋದು ಮರಿಬೇಡಿ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಕಲ್ಸಕ್ಕರೆನ ಹಾಕೋಣ. ಕೆಂಪು ಕಲ್ಸಕ್ಕರೆ ಪುಡಿನ ಹಾಕಿ ಮೇಲೆ ಒಂಚೂರು ದ್ರಾಕ್ಷಿ ಗೋಡಂಬಿನ ಹಾಕಿ ಪಚ್ಚಕರ್ಪೂರನ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಏಲಕ್ಕಿ ಪುಡಿನ ಹಾಕೋಣ. ಲಾಸ್ಟಲ್ಲಿ ನಾವು ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡು ಚೆನ್ನಾಗಿ ಕುಟ್ಕೊಂಡು ಬೆಲ್ಲದ ಪುಡಿನ ಅದಕ್ಕೆ ನಾವು ಹಾಕೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾವು ಇದಕ್ಕೆ ಯಾವುದೇ ರೀತಿಯ ಸಕ್ಕರೆನ ಹಾಕಿಲ್ಲ, ಆದರೆ ಬರೀ ಇದಕ್ಕೆ ನಾವು ಬೆಲ್ಲನ ಹಾಕಿದ್ದೀವಿ. ನಾವು ಇದಕ್ಕೆ ಏಲಕ್ಕಿ ಸಕ್ಕರೆ ಪುಡಿನ ಹಾಕಿದ್ದೀವಿ, ಆದರೆ ಸಕ್ಕರೆನ ಹಾಕಿಲ್ಲ. ಇದಕ್ಕೆ ನಾವು ಬೆಲ್ಲ ಹಾಕಿದ್ದೀವಿ. ಈಗ ನಾವೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು ನಾವು ಅದನ್ನು ಇನ್ನೊಂದು ಬೌಲ್ಗೆ ಹಾಕೋಣ. ನಾವು ಮೇಲೆ ಇನ್ನೊಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿನ ಹಾಕೋಣ. ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಆಲ್ರೆಡಿ ಚೆನ್ನಾಗಿ ಕಾಣ್ತಾ ಇದೆ, ಇನ್ನೂ ಚೆನ್ನಾಗಿ ಕಾಣುತ್ತೆ. ಮೇಲ್ಗಡೆ ಇನ್ನೊಂದೆರಡು ಖರ್ಜೂರನ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾವು ಇನ್ನೊಂದೆರಡು ಖರ್ಜೂರ ಹಾಕ್ತಾಯಿದ್ದೀವಿ. ಈಗ ದೇವಸ್ಥಾನದ ಶೈಲಿಯ ಪಂಚಾಮೃತ ತಯಾರಾಗಿದೆ. ಇದನ್ನು ನಾವು ದೇವ್ರ ಮುಂದೆ ಇಟ್ಟು ನೈವೇದ್ಯ ಮಾಡಿ ತಿಂದು ಸವಿಯೋಣ. ಭಕ್ತಿಯಿಂದ ತಯಾರಾಗಿರುವ ಪಂಚಾಮೃತ. ನೀವು ಇದನ್ನು ಮನೆಯಲ್ಲಿ ಮಾಡಿ ದೇವ್ರ ಮುಂದೆ ಇಟ್ಟು ನೈವೇದ್ಯ ಮಾಡಿ ತಿಂದು ಆನಂದಿಸಿ.